ನಾನ್ ನೋಡಿದ್ರೆ ಬಸ್ಸ ಅಂತ ಎಳದೆಲ್ಲ ಹೊರಗೆ ಬಿಡ್ತಾನೆ. ನೀನು ಯಾವ ಕಟ್ಟಿದ್ದು ಒಳಗೆ ಕಟ್ಟಿದ್ದೆ ಈಗ ಕುಡಿದ ನಶೆ ಆಗೈತೆ ಇಲ್ಲ ಅಲ್ಲ ರಾಯರೇ, ನೀವು ನನಗಾಗಿ ಒಂದ್ಸಾರಿ ದೊಡ್ಡ ಮನಸ್ಸು ಮಾಡ್ಬೇಕಲ್ಲ. ಅವರು ಏನು ಬಂತ ದೊಡ್ಡ ಮನುಷ್ಯ ಕೇಳ್ರಿ. 2-3 ಕೊಲೆ ಮಾಡ್ಬೇಕಾ, 4-5 ಕೋಳಿ ಕೊಯ್ಬೇಕಾ, ಏನ್ ಮಾಡ್ಬೇಕು ಕೇಳ್ಬೇಡ್ರಿ. ಯಾಕಂದ್ರೆ ರೊಕ್ಕ ನಿಮ್ಮದು ಕೆಲಸ ನಮ್ಗೆ ಅದೇನ್ ಬೇಡ ರಾಯರೇ. ಹಸಿದ ಹೊಡಲು ತುಂಬಿಸುವುದಕ್ಕಿಂತ ಹೃದಯದ ಹುಚ್ಚು ಕಾಮನೆಯನ್ನ ತಣಿಸಬೇಕು. ಸುಂದರ ಸುಖದ ಸ್ವಪ್ನ ಕಾಣುತ್ತಿರುವ ಈ ನನ್ನ ಮನಸ್ಸಿಗೆ ರತಿ ವಿಲಾಸದ ರಮ್ಯ ಅರಗಿಣಿಯನ್ನು ದಯಪಾಲಿಸಬೇಕು. ಇದೇನಪ್ಪ ಕುಡಿದು ನಿಶಲ್ಲೇ ಇರ್ತದ ಅದು ಹಿಂಗ ಒಗಟ್ಟಿನಾಗ ಹೇಳಿದ್ರೆ ಹಂಗ ಏನಂಬದು ಹೇಳಿಬಿಡ್ರಿ. ಇಳಿಸಿ ಹೇಳುವುದೇನಿದೆ ರಾಯರೇ, ಸುಗಂಧ ಭರಿತ ಹೂಗಳ ಮಕರಂದ ಹೀರುವ ದುಂಬಿಗೆ ನಿತ್ಯವೂ ನೂತನ ಹೂಗಳ ಮೇಲೆ ಮಮಕಾರವಲ್ಲವೇ? ಅದೇ ರೀತಿ ಮಾಧುರಿಯ ಮದುವೆಲ್ಲ ಹೀರಿ ಮುದಡಿ ಮರಗುವ ನನ್ನೀ ಹೃದಯಕ್ಕೆ ಇದೀಗ ತಾನೇ ಅರಳಿ ಮಾಗಿ ನಿಂತಿರುವ ನಿಮ್ಮ ಮಗಳು ಪ್ರೇಮ ಪುಷ್ಪವಾಗಬೇಕಾಗಿದೆ. ಗರಿಗೆದರಿ ನರ್ತಿಸುವ ನನ್ನ ಕಾಮದುರಿಗೆ ಮೈ ತೆರೆದು ಸುಖ ನೀಡುತ್ತಾ ಪ್ರೇಮ ಸಿಂಚನಗೈಯಬೇಕಾಗಿದೆ. ನಾವು ಮುಖ ಕಚ್ಚಿಕೊಂಡು ಬಣ್ಣ ಹಚ್ಚಿಕೊಂಡು ನಾಟಕ ಆಡ್ತೀವಪ್ಪ. ಆದ್ರ ಮಾನ ಮಾರಿಗಳ ನಾಯಿಗಳಲ್ಲ ನಾವು. ನಾಯಿ ಹಂಗಿನ ಅನ್ನಕ್ಕಾಗಿ ನನ್ನ ಮನೆಯಲ್ಲಿ ಬಿದ್ದಿರುವ ನಾಯಿ ನೀನು. ಕೈ ಎತ್ತಿ ತುತ್ತು ನೀಡಿದವರ ಋಣ ಮುಟ್ಟಿಸುವ ಆ ನಾಯ ನೀಯತ್ತು ನಿನ್ನಲ್ಲಿದೆಯೇನೋ? ಅಂದ ಮೇಲೆ ಕೇವಲ ಒಂದು ಕ್ವಾರ್ಟರ್ ಸರಿಗಾಗಿ ನಿನ್ನ ಮಗಳನ್ನು ಅದೆಷ್ಟು ಜನರ ಪಕ್ಕದಲ್ಲಿ ಮಲಗಿಸಿದ್ದೀವಿ. ಅಂದ ಮೇಲೆ ಇಲ್ಲಿಯವರೆಗೆ ಆತಿಥ್ಯ ನೀಡಿದ ಈ ನಿನ್ನ ದಣಿದ ದೇಹಕ್ಕೆ ನಿನ್ನ ಮಗಳಿಂದ ಸಂತೃಪ್ತಿಯ ಸುಖದ ವಿಶ್ರಾಂತಿ ದಯಪಾಲಿಸಂದ್ರೆ ಯಾಕೋ ಸಂಕ ಪಡ್ತೀಯ? ಅದಷ್ಟು ಕಿಚ್ಚಿಕೊಳ್ತೀಯ? ಕೃಷ್ಣ ಶರ್ಮ, ನಾವು ನಾಟಕದಾಗ ಪಾಠ ಮಾಡ್ತೇವಪ್ಪ. ನನ್ನ ಮಗಳು ನಾನು ಮಗಳನ್ನ ಮಾರಿಕೊಂಡು ಜೀವನ ಸಾಗಿಸವನಲ್ಲ ಈ ರಂಗರಾಯ. ಹೆಚ್ಚಿಗೆ ಮಾತನಾಡಿಸ್ಬೇಡ. ಇಲ್ಲದಿದ್ರೆ ಏನ್ ಮಾಡ್ತೆ? ಏನ್ ಮಾಡ್ತೀವಿ? ಏನ್ ಮಾಡ್ತೀವಿ? ನಾನು ಹೂ ಅನ್ನುವಷ್ಟರಲ್ಲಿ ಇದು ನಿನ್ನ ಎದೆ ಗೂಡನ್ನೇ ಸೀಳಿ ಹಾಕತ್ತೆ. ಹುಡ್ಕೊಂಬಂತಲ್ಲ ಅಲ್ರಿ ಕೃಷ್ಣ ಚರ್ಮರಿ, ಏನ್ರಿ ನೀವು ನೋಡಮ್ಮ ಹೆಂಗ ಮಾಡ್ತಾರ, ಹಿಂಗ ಅಂದ್ರೆ ಹೆಂಗ ಆಗ್ತದ, ನಮ್ಮ ವ್ಯಾಕ್ತಿಗೆ ಹೆಂಗ್ ಮಾಡ್ತಾರ ಅಂತ ನೋಡ್ಬೇಕಂತ ಪರೀಕ್ಷೆ ಮಾಡ್ತೇನ್ರಿ. ನೀವೇಂತಾರ್ರಿ ಒಮ್ಮೆಲೆ ಚಾಕ ಕೊಡುತ್ತ ನಿಮಗೇನೀಗ ನನ್ನ ಮಗಳು ಬೇಕು ಹೌದಲ್ಲ? ಆಯ್ತು, ಕೆಲಸ ಆಯ್ತು ಅಂತ ತಿಳ್ಕೊಂಬಿಡಿ. ಈಗ ನನ್ನ ಮನಸ್ಸಿಗೆ ಆನಂದವಾಗ್ತಿ ನೋಡ್ರಿ. ಕೆಲಸಕ್ಕೆ ಹೋಗುವಾಗ ಹಾಗೆ ಹೋಗ್ಬಾರ್ದು, ಸ್ವಲ್ಪ ಡ್ರಿಂಕ್ಸ್ ತಗೊಂಡೆ ಹೋಗಿ. ಕೆಟ್ಟವ್ರ ಜೊತೆ ಕುಡಿಬಾರ್ದು ಅಂಬೋದು ಈಗ ಗೊತ್ತಾಗ.